ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಬಗದಷ್ಟು ಬಯಲಾಗ್ತಾ ಇದೆ ಕ್ರಿಮಿನಲ್ ಚೆಲುವೆಯ ಕರಾಳ ಮುಖ. ಯಾರು ಈ ಕ್ರಿಮಿನಲ್ ಚೆಲುವೆ ಅನ್ನೋದು ಎಲ್ಲರಿಗೂ ಸಹ ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಹೌದು, ಇತ್ತೀಚೆಗಷ್ಟೇ ಮದುವೆ ಆಗಬೇಕಿದ್ದಂತಹ ಯುವಕನನ್ನ ಬೆಟ್ಟದ ಮೇಲಿಂದ ತಳ್ಳಿದಂತಹ ಕ್ರೂರ ಘಟನೆಯನ್ನ ಮಾಡಿದಂತಹ ಈ ಸಿಯಾಳ ಮುಖ ಒಂದೊಂದಾಗೆ ಮತ್ತೆ ಬಯಲಾಗ್ತಾನೆ ಇದೆ. ಇನ್ನು ಬಾವಿ ಪತಿ ಕೇತನ್ನನ್ನ ಕೊಲೆಗೈದು ಬಂಧನಕ್ಕೊಳಗಾಗಿರುವಂತಹ ಸಿಯಾಳ ಕರಾಳ ಮುಖಗಳು ತನಿಖೆಯ ವೇಳೆ ಒಂದೊಂದಾಗಿ ಇದೀಗ ಹೊರಬರ್ತಾ ಇರುವಂಥದ್ದು. ಇನ್ನು ಇದೀಗ ಮದುವೆ ಶಾಪಿಂಗ್ ಆಗಿ ಸಿಯಾಗೆ ಕೇತನ್ ಬಳಿ ಇದೀಗ 1 ಕೋಟಿ ರೂಪಾಯಿ ಹಣವನ್ನ ಪಡೆದಿದ್ದು ಅದನ್ನ ಪ್ರಿಯಕರ ಚೇತನ್ಗೆ ಕೊಟ್ಟಿರೋದಾಗಿ ಇದೀಗ ತನಿಖೆಯ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಮದುವೆ ಆಗಬೇಕಾದಂತಹ ಹುಡುಗರನ್ನ ಮೇಲಿಂದ ತಳ್ಳಿರ್ತಾಳೆ, ಆದರೆ ಆತನ ದುಡ್ಡು ಆತನ ಆಸ್ತಿಯನ್ನ ಮಾತ್ರ ಬಳಸ್ಕೊಂಡು ತನ್ನ ಪ್ರಿಯಕರನಿಗೆ ತಗೊಂಡೋಗಿ ಕೊಟ್ಟಿರುವಂತಹ ಘಟನೆ ಇದೀಗ ಈ ಸಿಯಾಳ ಹಿಂದೆ ಇರುವಂತಹ ಮುಖ ಇದೀಗ ಬಯಲಾಗಿರುವಂಥದ್ದು. ಕೇತನ್ ಅಗರ್ವಾಲ್ ಸಿಯಾ ಮದುವೆಯ ಸಿದ್ಧತೆಗಳಿಗಾಗಿ 1 ಕೋಟಿ ರೂಪಾಯಿಗಳನ್ನ ನೀಡಿರ್ತಾರೆ. ಅದನ್ನ ತನ್ನ ಪ್ರೇಮಿ ಚೇತನ್ ಚೌಧರಿಗೆ ನೀಡಿ ಉದ್ಯೋಗ ಹಾಗೂ ವ್ಯವಹಾರಕ್ಕಾಗಿ ಬಳಸುವಂತೆ ಹೇಳಿರ್ತಾಳೆ ಎನ್ನುವಂತಹ ಮಾಹಿತಿ ಇದೀಗ ಮೂಲಗಳಿಂದ ಅಂದ್ರೆ ತನಿಖೆಯ ವೇಳೆ ತಿಳಿದು ಬಂದಿರುವಂಥದ್ದು. ಇನ್ನು ಚೇತನ್ ವಿಚಾರವನ್ನ ನೋಡೋದಾದ್ರೆ ಈತ ಆರ್ಥಿಕವಾಗಿ ಬಹಳ ದುರ್ಬಲನಾಗಿರ್ತಾನೆ. ಈ ರೀತಿಯ ಹಿನ್ನೆಲೆಯನ್ನ ಉಳ್ಳವನಾಗಿರ್ತಾನೆ. ಆತ ಆರ್ಥಿಕವಾಗಿ ಸ್ಥಿರವಾಗೋದಕ್ಕೆ ಕನಿಷ್ಠವಾದರೂ 3 ವರ್ಷಗಳು ಬೇಕಾಗಿರುತ್ತೆ. ಇದೇ ಕಾರಣದಿಂದಾಗಿ ಈ ಇಬ್ಬರು ಸಹ 3 ವರ್ಷಗಳ ಬಳಿಕ ಅಂದರೆ 3 ವರ್ಷಗಳ ಬಳಿಕ ಮದುವೆ ಆಗಬೇಕು ಅಂತ ಯೋಚನೆಯನ್ನ ಮಾಡಿರ್ತಾರೆ. ಇದೇ ವೇಳೆಗಳಲ್ಲಿ ಸಾಕಷ್ಟು ರೀತಿಯ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಮೊದಲೇ ಒಂದಷ್ಟು ಟೈಮ್ ಟೇಬಲ್ಗಳನ್ನು ಹಾಕ್ಕೊಂಡು ಈ ರೀತಿಯ ಒಂದಷ್ಟು ಯೋಚನೆಯನ್ನು ಮಾಡಿರ್ತಾರೆ. ಆದರೆ ಈ ಕೇತನ್ ಸಾವಿನ ವಿಚಾರ ಯಾವೆಲ್ಲ ರೀತಿಯ ಒಂದಷ್ಟು ತನಿಖೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನು ಈ ತನಿಖೆಯ ವೇಳೆ ಒಂದೊಂದೇ ವಿಚಾರಗಳು ಸಹ ಹೊರಬೀಳ್ತಾ ಇದೆ. ಇನ್ನು ಈ ಕ್ರಿಮಿನಲ್ ಜೋಡಿ ಪ್ಲ್ಯಾನ್ ಯಾವ ರೀತಿ ಇತ್ತು ಅಂತ ನೋಡೋದಾದರೆ, ಪ್ರಮುಖವಾಗಿ ಮೇಲಿಂದ ತಳ್ಳುವಾಗ ಯಾವ ರೀತಿ ಬಚಾವಾಗಬೇಕು ಅಂತ ಮೊದಲೇ ಈ ಸಿಯಾ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಕೇತನನ್ನ ಕೋಟೆಯಿಂದ ತಳ್ಳುವಾಗ ಸಿಯಾ ನೀರು ಕುಡಿಯೋದಕ್ಕೆ ಅಂತ ಹೋಗಿರ್ತಾಳೆ, ಅಥವಾ ಶೂ ಲೇಸ್ ಕಟ್ಟುವಂತಹ ನೆಪದಲ್ಲಿ ಕುತ್ಕೊಳ್ಬೇಕು ಅನ್ನೋಂತಂತೂ ಮೊದಲೇ ಪ್ಲ್ಯಾನ್ ಆಗಿರುತ್ತೆ. ಇನ್ನು ಕೋಟೆಯಿಂದ ತಳ್ಳುವಂತಹ ಸಮಯದಲ್ಲಿ ಸಿಯಾ ಕೇತನ್ ಕೈಗೆಟಕುವಂಥ ಹತ್ತಿರದಲ್ಲಾಗಿರಲಿ ಅಥವಾ ಬಹಳ ಒಂದಷ್ಟು ಗ್ಯಾಪಲ್ಲಾದ್ರೂ ಇರಬಾರ್ದು ಅನ್ನುವಂತಹ ನಿರ್ಧಾರವನ್ನು ಮೊದಲೇ ಮಾಡಿರ್ತಾರೆ. ಈಗೇನಾದರೂ ಕೈಗೆಟಕಿದ್ರೆ ಆಕೆಯನ್ನು ಕೇತನ್ನ ಎಳೆದುಕೊಂಡು ಅಥವಾ ಗಾಬರಿಯಿಂದ ಇವಳು ಸಹ ಬೀಳ್ಬೋದು ಅನ್ನುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹ ಕಾರಣಕ್ಕೆ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಹಿಂದೆನೇ ಉಳ್ಕೊಳ್ಳುವಂತಹ ಪ್ಲ್ಯಾನನ್ನು ಹಾಕಿರ್ತಾರೆ. ಇನ್ನು ಜೂನ್ 18ರಂದು ಲೋಗಡ ಕೋಟೆಯ ಎತ್ತರದ ಪ್ರದೇಶದಿಂದ ಕೇತನ್ ಅಗರ್ವಾಲ್ ಅವರನ್ನ ಬಾವಿ ಪತ್ನಿ ಸಿಯಾ 20 ವರ್ಷದ ಸಿಯಾ ಅವಳ ಪ್ರಿಯಕರ ಚೇತನ್ ಚೌಧರಿಗೋಸ್ಕರ ಇಬ್ಬರು ಸೇರಿ ತಳ್ಳಿ ಕೊಲೆಯನ್ನ ಮಾಡಿರ್ತಾರೆ. ಇನ್ನು ಈ ಹತ್ಯೆಯಲ್ಲಿ ಸಿಯಾ ಮತ್ತು ಚೇತನ್ ಇಬ್ಬರ ಪಾತ್ರ ಇದೀಗ ದೃಢಪಟ್ಟಿರುವಂಥದ್ದು. ಇನ್ನು ಸಾಕಷ್ಟು ತನಿಖೆಯ ನಂತರ ಇದೀಗ ಹೊರಬಂದಿರುವಂತಹ ಮಾಹಿತಿ ಏನಪ್ಪಾ ಅಂತ ಅಂದರೆ, ಕೇತನಿಂದ ಸರಿಸುಮಾರು 1 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಸಿಯಾ ಪಡ್ಕೊಂಡಿರ್ತಾಳೆ. ಆ ಎಲ್ಲ ಹಣವನ್ನು ಸಹ ಚೇತನ್ಗೆ ತಂದು ಕೊಟ್ಟಿರ್ತಾಳೆ ಅನ್ನುವಂತಹ ಮಾಹಿತಿ ಇದೀಗ ನಡೀತಾ ಇರುವಂತಹ ತನಿಖೆಯಲ್ಲಿ ದೃಢಪಟ್ಟಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.